ಮಮ್ಮಿ ಇಲ್ಲಿ ಮಮ್ಮಿ ದುಡ್ಡು ತಗೊಂಡು ಹೊರಟಿದ್ಯಾ? ಯಾರು ತಗೊಂಡ್ 60,000 ರೂಪಾಯಿ ದುಡ್ಡು ಕೊಡ್ಬೇಕಪ್ಪ. ಅದಕ್ಕೆ ಹೋಗಿ ಕೊಟ್ಟು ಬರೋಣ ಅಂತ. ತಗೊಳಮ್ಮ ನೀನ್ ದುಡ್ಡು ಯಾವ ಉಳಿಬೇಕು ಅಂತೇಳಿ ಮತ್ತೆ ಅಷ್ಟು ಬರೋಣ ಅಂತ ಇದ್ದೀನಿ. ಯಪ್ಪ 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 ಏನ್ ಹಂಗೇನೆ ದುಡ್ಡಿನ ಮಕ್ಕ ನೋಡ್ದವಳು ಆಡ್ದಂಗ ಆದ್ಲು. ನನಗೆ ದುಡ್ಡು ಬೇಕು, ಕೊಡ್ರಿ ಕೊಡ್ರಿ ಅಂತಾಳೆ. ಅದಕ್ಕೇನೆ ಇವತ್ತು ನನ್ನ ಮಕ್ಳು ಬೆಂಗಳೂರಿಂದನ 3-4 ಲಕ್ಷ ದುಡ್ಡು ದುಡ್ಕೊಂಬಂದವ್ ಕಣೆ ಅಂತ ಹೇಳಿ ಕೊಟ್ಟು ಬರ್ತೀನಿ. 60,000 ನಮ್ಗೇನು ಕೊಡೋದೇನು ದೊಡ್ಡದಲ್ಲ. ನನ್ನ ಮಕ್ಳು ಇಬ್ರು 20 ಲಕ್ಷ ದುಡಿತಾರೆ. ನಮ್ಮನ್ನ ಅಷ್ಟು ಸುಲಭವಾಗಿ ನೀನು ತಿಳ್ಕೊಬೇಡ ಅಂತ ಹೇಳ್ಬತ್ತೀನಿ. ಏನೋ ಒಂಥರ ನನ್ನ ಗಂಡ ನಂಗೆ ಯಾರೋ ಸಂಬಳ ತಾಮಾರಿಲ್ಲ, ನಾವೇ ಗೌರ್ಮೆಂಟ್ ಅಫಿಷಿಯಲ್ಲು, ನಾವೇ ಚೆನ್ನಾಗಿರೋದು ಅಂತ ಅನ್ಕೊಂಡವಳೆ. ನಾವು ಗಂಡ ಗೌರ್ಮೆಂಟ್ ಕೆಲಸದಾಗಿದ್ನಲ್ಲ, ಅದಕ್ಕೆ ಎಲ್ಲರೂ ಇವಾಗ ಚೆನ್ನಾಗಿರ್ತಾರೆ. ಅವ್ರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಹೆಂಗಿರ್ಬೇಕು ಏನು ಎತ್ತ ಅಂತೇಳಿ. ಅದಕ್ಕೇನೆ ಋತುನ್ಗೆ ಕೊಟ್ಟು ಬರೋಣ ಅಂತ. ಮಮ್ಮಿ ಯಾರ್ದು ಒಂದು ಸಿಂಗಲ್ ರೂಪಿನ ಇಟ್ಕೋಬೇಡ, ಎಲ್ರದ್ದು ಕೊಟ್ಬಿಡು. 5 ಲಕ್ಷ ದುಡ್ಡು ತಗೊಂಬಂದಿದೀವಿ ನಾನು ನಮ್ಮಣ್ಣ ಕೆಲ್ಸಕ್ಕೆ ಹೋಗಿ. 5 ಲಕ್ಷ ದುಡ್ಡು ಐತೆ. ಅದಕ್ಕೆ ಒಂದು ಸಿಂಗಲ್ ರೂಪಿನೂ ಇಟ್ಕೋಬೇಡ ಮಮ್ಮಿ, ಎಲ್ಲ ಕೊಟ್ಬಿಡು ಮಮ್ಮಿ. ಯಾರ್ದು ಕೊಡ್ಬೇಕು ಅದನ್ನೆಲ್ಲ ಬಿಸಾಕ್ಬಿಡು. ಋತು ಅಕ್ಕ ನೋಡು ಹೆಂಗ ಆಡ್ತಾಳೆ ಅಲ್ವಾ? ಅವಾಗಲೇ ಬಂದು ಅದನ್ನೇ ಕೇಳ್ತಾ ಇದ್ದಿದ್ದು. ಕೇಳ್ತಿದ್ಲು. ಅದಕ್ಕೆ ನಮ್ಮ ಹುಡುಗ ಬ್ಯಾಂಕಿಗೆ ಹೋಗಂತ ತಡಿಯೇ ಬಿಡಿಸ್ಕೊಂಬಂದು ಕೊಡ್ತಾನೆ. ನಮ್ಮ ಹುಡುಗ ಮಸ್ತ ದುಡ್ಡು ದುಡ್ಕೊಂಬಂದವೆ. ಕೊಡ್ತಾನೆ ಹೇಳೆ ನಮ್ಮ ಹುಡುಗ ಅಂತ ಹೇಳಿದೀನಿ. ನಾನು ಬರ್ತೀನಿ ತಡಿ. ಏನು ಅಷ್ಟು ಇದು ಮಾಡ್ಕೋಬೇಡಕ್ಕ. ನಾವು ಯಾರ್ದೋ 1 ರೂಪಾಯಿ ಸಿಂಗಲ್ ರೂಪಿನೂ ತಿನ್ನೋದಿಲ್ಲ. ನೀವು ಕೇಳಿದ್ರೆ ನಾವು ಅದನ್ನು ಕೊಟ್ಬಿಡ್ತೀವಿ. 2 ದಿನ ಸುಧಾರಿಸ್ಬೇಕು ಅಷ್ಟೇ. ಹಂಗೆಲ್ಲ ಮಾತಾಡಬೇಡಿ, ಹಂಗೆಲ್ಲ ಕೇಳಬೇಡಿ ಅಂತ ಹೇಳ್ತೀನಿ. ನಮಗೆ ಗೊತ್ತೈತೆ ಯಾರು ದುಡ್ಡು ಯಾರ ಅಮೌಂಟನ್ನು ನಾವು ಇಟ್ಕೋಬಾರ್ದು ಅಂತ ನಮಗೂ ಚೆನ್ನಾಗಿ ಗೊತ್ತೈತಕ್ಕ ಅಂತ ಹೇಳ್ತೀನಿ. ಪಾಪ ನೀವನು ಮಕ್ಳ ಇದಾರಪ್ಪ ದುಡ್ಕೊಂಡ್ ಬಂದವ್ರಪ್ಪ, ಮಕ್ಳೆಲ್ಲ ಚೆನ್ನಾಗಿದಾರಪ್ಪ ಅಂತ ಅನ್ಕೋಬೇಕು. ಬರೀ ನೀವು ಹೇಳ್ತೀನಿ ನನ್ನ ಜೊತೆಗೆ. ಯಪ್ಪ 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 ಏನ್ ನನ್ ದುಡ್ಡು ಕೊಡು, ನನ್ ದುಡ್ಡು ಕೊಡು. ಅಯ್ಯೋ ಏನ್ ದುಡ್ಡು ಬರುತ್ತೆ 60,000 ರೂಪಾಯಿ ಅಂತ ಕೊಡು ಅನ್ನೋಳು. ಅದಕ್ಕೆ ತಗೊಂಡು ಮಕ್ಕ ಎಷ್ಟು ಬರೋಣ ಅಂತ. ಇನ್ನು ನಾವ್ ಹೆಂಗೆ ಅಂತ ಜನಗಳಿಗೆ ಗೊತ್ತಿಲ್ಲ ತಗೊಂಡ್ಮಮ್ಮಿ. ಗೊತ್ತಾಗಿದ್ರೆ ಹಂಗೆಲ್ಲ ಮಾತಾಡ್ತಾ ಇರ್ಲಿಲ್ಲ. ಕೊಟ್ಬಿಡಿ. ಯಾರ್ದು ಒಂದು ಸಿಂಗಲ್ ರೂಪಿನೂ ಬೇಡ ನಮ್ಗೆ. ನಮ್ಗೆಲ್ಲ ದುಡ್ಡು ದುಡಿಯೋದು ಗೊತ್ತೈತೆ ಮಮ್ಮಿ, ನೀವೇನ್ ತಲೆ ಕೆಡಿಸ್ಕೋಬೇಡಿ. ಇನ್ಮೇಲಿಂದ ನೀವೇನು ಎಲ್ಲೂ ಕೆಲ್ಸಕ್ಕೂ ಹೋಗ್ಬೇಡಿ, ಕೂಲಿ ಹೋಗ್ಬೇಡಿ, ಎಲ್ಲಿಗೂ ಹೋಗ್ಬೇಡಿ, ನೀವು ಮನೇಲಿ ಇದ್ಬಿಡಿ ಮಮ್ಮಿ. ಹೇಳ್ತೀನಿ ನಡೀರಿ. ನಮ್ಮ ಮಮ್ಮಿನ ನಾವು ಹೆಂಗ್ ನೋಡ್ಕೋಬೇಕು ಅನ್ನೋದು ನಮಗೆ ಗೊತ್ತೈತೆ ಅಂತ. ಇವಳು ಋತು ಯಪ್ಪ ಏನು ನನ್ನಂಗೆ ಯಾರು ಇಲ್ಲ ಅಮ್ಮಂಗೆ ಮಾಡ್ತಾಳೆ. ದುಡ್ಡು ಕೊಡೋಕ್ಕಾಗಲ್ಲ ಈ ಗಿಡ್ಡಮ್ಮನ ಕೈಲಿ ಅಂತ ಅನ್ಕೊಂಡಿದ್ಲು. 60,000 ರೂಪಾಯಿ ದುಡ್ಡ ತಗೊಂಬಂದು ಕೊಡೋಕ್ಕಾಗಲ್ಲ ಇವಳ ಕೈಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ಅನ್ಕೊಂಡಿದ್ಲು. ನಾನು ಅಯ್ಯೋ ಮನ್ಸು ಮಾಡಿರಿ ಅಂತ 60,000 ಯೋಸ್ ನೋಡಿಲ್ಲ ನಾನು. ಅಯ್ಯೋ ನನ್ನ ಮಕ್ಳು 5 ಲಕ್ಷ ದುಡ್ಡು ತಂದವ್ರು ಇವತ್ತು ಬೆಂಗಳೂರಿಂದಾನ. ಏನು 60,000 ನನಗೆ ಯಾವ ಲೆಕ್ಕ? 60,000 ಎಲ್ಲ ಏನು ಹೇಳಮ್ಮ. ನೀನು ಜನಗಳಿಗೆ ಏನು ಗೊತ್ತು ನಾವು ಹೆಂಗೆ ದುಡಿತೀವಿ ಅಂತ. ಸುಮ್ಮನೆ ಗೊತ್ತಿರಲ್ಲ ಮಾತಾಡ್ತಾರೆ ಬಿಡಿ. ಇಲ್ಲೆಲ್ಲ ಇವ್ರಿಗೆಲ್ಲನ ಗೊತ್ತಾಗಲ್ಲ, ಅದಕ್ಕೆ ಹಿಂಗೆ ಮಾತಾಡ್ತಾರೆ. ಈ ಋತುವಕ್ರಿಗೆ ಗೊತ್ತಾಗಲ್ಲ ಅನ್ಸುತ್ತಲ್ವಾ? ತಗ ಗೊತ್ತಾಗಲ್ಲ ಏನಿಲ್ಲ. ಗೊತ್ತಾಗಂಗಿದ್ದೀರಿ ಎಣ್ಣೆ ಹಾಕಿ. ನೋಡು ಗಂಡ ಏನೋ ಜಗಳ ಮಾಡ್ಕೊಂಡು ಎಲ್ಲೋ ಬೇರೆ ಕಡೆ ಹೋಗೋಣಂತೆ, ಏನೋ ಆಯ್ತು ಅಂತ ಅಮ್ಮ ಹೇಳ್ತಿದ್ರಪ್ಪ ಅವಾಗಲೇ. ಇಂಥವ್ರಿಗೆಲ್ಲ ಹಿಂಗೆ ಆಗ್ಬೇಕು. ಸರಿಯಾಗಿ ಆಗ್ಬಿಟ್ಟೈತೆ. ಏನು ಗಿಡ ನಮ್ಮ ಅಮ್ಮನಿಗೆ ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟವ್ರು ಇವರೆಲ್ಲನ. ದುಡ್ಡು ಹಿಡ್ಕೊಂಬರೋದು ನೋಡ್ತಾರೆ ಎಲ್ಲ ಜನ ಅಂತೂ. ಆಗಾಗನಂತೂ ಹೊರಗೆ ಹಂಗೆ ಹೆಂಗ್ ನೋಡ್ತಾ ಇದ್ದಾಳೆ. ಮತ್ತೆ ಅಯ್ಯೋ ನೀನು ಇವ್ರ ಹತ್ರ ಎಲ್ಲಿಂದ ಬಂತು ಇಷ್ಟೊಂದು ದುಡ್ಡು, ಹೆಂಗ್ ತಂದ್ರು ಹೆಂಗ್ ದುಡಿದ್ರು ಅಂತ ನೋಡ್ತವ್ರೆ ಮಮ್ಮಿ. ಋತು ಬಾರೆ, ನಿನ್ ದುಡ್ಡು ಯಾರಿಗ್ ಬೇಕು ಕೊಟ್ಟೋಗೋದಕ್ಕೆ ಬಂದಿದ್ದೀನಿ, ಇಸ್ಕೋ ಬಾರೆ. ಋತು ತಗೋ ಋತು ಅಕ್ಕ, ದುಡ್ಡು ಕೊಡೋದಕ್ಕೆ ಬಂದಿದೀವಿ. ಏನೋ ನಮ್ಮಮ್ಮ 60,000 ರೂಪಾಯಿ ದುಡ್ಡು ಕೊಡ್ಬೇಕಾಗಿತ್ತಂತಲ್ಲ, ಅದಕ್ಕೆ ಕೊಡೋದಕ್ಕೆ ಬಂದಿದೀವಿ. ತಗೊಳ್ಳಿ. ಏನಂಗೆ ನಮ್ಗೇನು ದುಡ್ಡು ನೋಡಿಲ್ಲ, ಇವ್ರ ಕೈಲಿ ಎಲ್ಲಿ ಕೊಡೋಕ್ಕಾಗತ್ತೆ ಅಂತ ಅನ್ಕೊಂಡಿದ್ರ? ನೋಡಿ 60,000 ದುಡ್ಡನ್ನು ತಗೊಂಬಂದಿದೀವಿ ಇವತ್ತು. 1 ರೂಪಾಯಿ ಅಲ್ಲ 2 ರೂಪಾಯಿ ಅಲ್ಲ 5 ಲಕ್ಷ ದುಡ್ಡು ದುಡ್ಕೊಂಬಂದಿದೀವಿ ಬೆಂಗಳೂರಿಂದಾನ. ನೋಡಿ ನನ್ನ ಕೈಲಿ ಎಲ್ಲಿ ಕೊಡೋಕ್ಕಾಗುತ್ತೆ ಅಂತ ನೀನು ಅಂದ್ಕೊಂಡಿದ್ದೆ. ಇವಾಗ ತಗೊಂಬಂದು ಕೊಡ್ತಾ ಇದ್ದೀನಿ ನೋಡು. ನಮ್ಮ ಹುಡುಗರು 5 ಲಕ್ಷ ದುಡ್ಡು ತಂಡವ್ರೆ ಬೆಂಗಳೂರಿಂದಾನ. ನಮ್ಗೇನು 50-60,000 ಕೊಡೋದೇನು ನಮ್ಗೇನು ದೊಡ್ಡದಲ್ಲ. ಯಾವುದು ನಾವು 1 ರೂಪಾಯಿ ತಿಂಬಲ್ಲ, ನಾವು ಬಿಸಾಕ್ಬಿಡ್ತೀವಿ, ಇಕ್ಕೆಮ್ಮಕ್ಕೆ ಹೋಗಲ್ಲ ಯಾರ್ದನು. ತಗೊಳ್ರಿ ಅಂತ ಹೇಳಿ ನಾವೇನು ಮುಲಾಜ್ ಕೇಳಲ್ಲ, ನಾವು ಯಾರ್ದು ತಿನ್ನಕ್ಕೆ ಹೋಗಲ್ಲ. ನಮ್ಮ ದುಡ್ದಿರೋದೇ ನಮ್ಗಿರಲ್ಲ ಅಂತೇಳಿ ನಾವು ಯಾರ್ದು ತಿನ್ನಕ್ಕೆ ಹೋಗಲ್ಲ. ನಾನೇ ನಿನ್ನ ಹತ್ರ ಇಸ್ಕೊಂತ ಇಲ್ಲ, ನಾನು ಇಸ್ಕೊಂಡಿರೋ ದುಡ್ಡು ಕೊಡು ಅಂತ ಕೇಳಿದಕ್ಕೆ ನೀನು ಯಾವಾಗ 30,000 ಸೇರಿಸ್ಕೊಡ್ತೀನಿ ಅಂತೇಳಿ ನೀನು ಯಾವಾಗ ಹೇಳ್ದೋ ಅಲ್ಲಿ ಗೌಡ್ರ ಮುಂದೆ, ಆವಾಗ ಈ ತೀರ್ಮಾನ ಆಗಿರೋದು. ನೀನಾಗಿ ನೀನು ಹೇಳ್ದವಳು. ನಾನು 30,000 ಕರೆಕ್ಟಾಗಿ ಇಸ್ಕೊಂಬನ ಅಂತಿದ್ದೆ, ನೀನಾಗಿ ನೀನು ಹೇಳ್ದೆ ಅಂತೇಳಿ ಹಿಂಗೆ ಮಾಡಿದ್ದು. ನೀನಾಗಿ ಅದಕ್ಕೆ ಮತ್ತೆ ಎಚ್ಚರಿಕೆಯಿಂದ ಮಾತಾಡ್ಬೇಕು ಅಂಬೋದು. ಕೊಡೋಕ್ಕಾಗಲ್ಲ ಕಮ್ಮಿ ಮಾಡ್ಕೆ ಅಂತ ಮತ್ತೆ ನೆನ್ನೆ ಸ್ಯಾಕ್ ಕೇಳಕ್ಕೆ ಬಂದಿದ್ದೆ ನೀನು. ಏನೋ ಗೊತ್ತಿಲ್ಲ. ನಾನು 30,000 ನಿನಗೆ ಕಳಿಸಿದ್ದೀನಿ ಕಣೋ. ಕಳಿಸಿ ಏನೋ ಎಮರ್ಜೆನ್ಸಿ ಅಂತೇಳಿ ಕಳಿಸಿದ್ದೀನಿ. ಅದನ್ನೆಲ್ಲ ನಿಮ್ಮ ಅಮ್ಮ ಒಂದು ಸ್ವಲ್ಪನೂ ನೆನೆಸ್ಕೊಂಬಲ್ಲ ನೋಡು. ಇವಾಗ ಹೆಂಗೆ ಮಾತಾಡ್ತೈತೆ ಇಂಥದ್ದು ಮಾಡ್ತೈತೆ ಅಂತ ಅನ್ಕೊಂಡಿರ್ಲಿಲ್ಲ. ಫಸ್ಟ್ ನಿಮ್ಮ ಅಮ್ಮಗೆ ಬುದ್ಧಿ ಹೇಳೋದ್ ಕಲಿ.
ನಮ್ಮ ಮಮ್ಮಿಗೆ ನಾನು ಬುದ್ಧಿ ಹೇಳದ? ಏನು ಈ ಥರ ಮಾತಾಡ್ತಾ ಇದ್ರಾ? ನಮ್ಮ ಮಮ್ಮಿಗೆ ನಾನು ಬುದ್ಧಿ ಹೇಳೋ ಅಂಥದ್ದೇನಿಲ್ಲ, ನಮ್ಮ ಅಮ್ಮನಿಗೆ ಬುದ್ಧಿ ಇದೆ. ಸುಮ್ಮನೆ ನಮ್ಮ ಅಮ್ಮನ ಬಗ್ಗೆ ಹಂಗೆಲ್ಲ ಮಾತಾಡಬೇಡಿ ನೋಡಿ. ಏನು ನಮ್ಮಮ್ಮ ಇಷ್ಟು ದಿವಸ ಒಬ್ಬರೇ ಇದ್ರು, ಯಾರು ಅವರು ಸಪೋರ್ಟಿಗೆ ಮಾತಾಡೋರಿಲ್ಲ ಅಂತ ಅನ್ಕೊಂಡಿದ್ರಾ? ನಾವಿಬ್ರು ಬಂದಿದ್ದೀವಿ. ನಿಮ್ಮ ದುಡ್ಡು ನಿಮ್ಗೆ ಕೊಟ್ಟಿದ್ದೀವಿ ತಾನೆ, ಸುಮ್ಮನೆ ಹೇಳಿಸ್ಕೊಳ್ಳೋದು ಕಲೀರಿ, ಕರೆಕ್ಟಾಗಿ ನೋಡ್ಕೊಳ್ಳೋದು ಕಲೀರಿ. ಸುಮ್ಮನೆ ಎಕ್ಸ್ಟ್ರಾ ಮಾತುಗಳು ಬೇಡ. ನಾವು ಯಾರ ಹತ್ರನೂ ಒಂದು ಮಾತು ಕೇಳೋದಿಲ್ಲ, ಯಾರ ಹತ್ರನೂ ಒಂದು ಮಾತು ಅನ್ನಿಸ್ಕೊಳ್ಳೋದಿಲ್ಲ. ಎಷ್ಟೇ ನೀವು ಸಾಹುಕಾರ ಆಗಿರ್ಬೋದು, ನಾವು ನಿಮ್ಗಿನ್ನ ಒಂದು ಕೈ ಮುಂದೆನೆ. ನಾವು ಸ್ಟ್ಯಾಂಡರ್ಡ್ ಆಗಿ ಇರೋದು. ನಾವು ಯಾರ ಹತ್ರನೂ ಒಂದು ಮಾತು ಕೇಳಲ್ಲ ಬಿಡು. ಓಹೋ ಹೇಳ್ಬೋದು ನೀವು. ನಾವು ಚೆನ್ನಾಗಿದ್ದೀವಿ ಅಂತೇಳಿ ಎಲ್ಲ ನೀವು ಹೇಳ್ದಂಗೆ ಕೇಳ್ತೀವಿ ಅಂತ ತಿಳ್ಕೊಂಡಿದ್ದೀರಾ? ನಾವೇನು ಯಾರು ಹೇಳ್ದಂಗೂ ಕೇಳಲ್ಲ, ನಾವು ಯಾರ ಕೈ ಕಾಲು ಹಿಡಿಯಲ್ಲ. ನಾವು ಹಂಗೆ ನಾವಿರೋದೇ ಹಿಂಗೆ. ನಮ್ಮನ್ನು ನೋಡಿದ್ರೆ ಯಾರಾದರೂ ಎದುರ್ಕೊಬಿಡ್ಬೇಕು, ಹಂಗಿರೋದು ನಾವು. ಹೆಂಗನ ಇರಲಿ, ನೀವು ನನಗೆ ಅದು ಬೇಕಾಗಿಲ್ಲ. ಹೆಂಗನ ಇರಿ, ನಾನು ಅದನ್ನು ಕೇಳಿದ್ನ? ಹೆಂಗಿದ್ದೀರಾ ಏನು ಎತ್ತ ಅಂತೇಳಿ ಏನಾದರೂ ನಾನೇನಾದರೂ ನಿಮ್ಮನ್ನು ಕೇಳಿದ್ನ? ನಂದೇನೋ ನನ್ನ ದುಡ್ಡು ನಾನು ಕೊಡಮ್ಮ ಅಂತ ನಾನು ಅಷ್ಟೇ ಕೇಳಿದ್ದು. ಇಷ್ಟೆಲ್ಲ ಮಾತುಗಳೇನು ಬೇಡ. ನಾನೇ ನಿನ್ನ ಹತ್ರ ಸಾಲ ಇಸ್ಕೊಂತಾ ಇಲ್ಲ. ದುಡ್ಡು ನನಗೆ ಕೇಳಿದ್ದು ನಾನು. ಅವಣ್ಣ ಪ್ರತಾಪಣ್ಣ ಹೇಳೈತಲ್ಲ, ಕೂಲಿಯರ್ದು ಕೊಡ್ತೀನಿ. ಮಗಮ್ಮ ಕೂಲಿ ದುಡ್ಡು ಕೊಡು ಅಂತ ಕೇಳ್ಬೋದು ನೀನು. ಕೊಡ್ತೀನಿ. ನನ್ನ ಮಕ್ಳು 5 ಲಕ್ಷ ದುಡ್ಡು ತಂದವ್ರೆ, ಇನ್ಮೇಲೆ ನಾನು ಯಾರ ಜೊತೆಗೂ ಕೂಲಿ ಬರಲ್ಲ. ಕಾಲ ಮೇಲೆ ಕಾಲ ಹಾಕೊಂಡು ತಿಂತೀನಿ. ಇನ್ಮೇಲೆ ನನಗೇನು ಯಾವುದೇನು ಕೊರತೆ ಇಲ್ಲ. ನನ್ನ ಮಕ್ಳಿಬ್ರು, ನನ್ನ ಮಗಳಿಗೆ ನನ್ನ ತಿಂಗಳು ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ. ನೀನು ಗೌರ್ಮೆಂಟ್ ಆಗೇ ಬಿಡುತ್ತೆ, ಆದಂಗೇನೇನೆ. ನಮ್ಮ ಹುಡುಗ ಗೌರ್ಮೆಂಟ್ ಅಪಾಯಿಂಟ್ ಆಗುತ್ತೆ. ನನ್ನ ಮಗಳು ಮನೆಗೆ ಕೆಲಸ ಮಾಡ್ತಾಳೆ. ಅವಳು ಗೌರ್ಮೆಂಟ್ಗೆ ಟ್ರೈ ಮಾಡ್ತಾ ಇದ್ದಾಳೆ. ನನ್ನ ಮಗನಿಗಂತೂ ನನ್ನ ತಿಂಗ್ಳಿಗೆ ಗೌರ್ಮೆಂಟ್ ಅಫಿಷಿಯಲ್ ಆಗಿ ನಿಮ್ಮ ಕಣ್ಣು ಮುಂದೆನೇ ಓಡಾಡ್ತಾನೆ ನನ್ನ ಮಗ. ನೋಡು ಏನು ಅನ್ಕೊಂಡಿದ್ಯಾ? ನನ್ನ ಮಗಳು ಹಂಗೆ ಮನೇಲೆ ಕೆಲಸ ಮಾಡಿ 30-35 ಸಾವಿರ ಸಂಬಳ ದುಡಿತಾಳೆ ನನ್ನ ಮಗಳು. ಕೊಟ್ಮೇಲೆ ನಿನ್ನ ಮಾತು ಯಾಕೆ? ಸುಮ್ಮನೆ ಹೋಗ್ತಾ ಇರು. ಅಷ್ಟೇ, ನೀನು ಜಾಸ್ತಿ ಮಾತಾಡಬೇಡ. ಏನು ನೀನು ಮಾತಾಡೋದು? ಇಲ್ಲೋಡು ಹೇಳ್ತೀನಿ, ಈ ಗಿಡ ಮಕ್ಕನ ಮಾತು ಕೇಳ್ಬಿಟ್ರೆ ನೀವಂತೂ ಉದ್ಧಾರ ಅಂತೂ ಆಗಲ್ಲ. ನಾನು ಇರೋ ಸತಿ ಹೇಳ್ತಾ ಇದ್ದೀನಿ. ಹೆಂಗೋ ಬುದ್ಧಿವಂತರಾಗಿದ್ದೀರಾ, ಚೆನ್ನಾಗಿರ್ರಿ, ಮಾಡ್ಕೊಂಡು ಏನಾದರೂ ಒಂದು ಮಾಡಿ. ಬುದ್ಧಿವಂತರಾಗಿ ಓದಿದ್ದೀರಾ ಚೆನ್ನಾಗಿ, ಏನೋ ಒಂದು ಮಾಡಿ. ಖುಷಿ ಪಡ್ತಾರೆ. ನಲ್ಲಗೆ ಒಳ್ಳೇದಾಗಂಗೆ ಮಾಡಿ, ಅದು ನಿಮ್ಗೆ ಒಳ್ಳೇದಾಗುತ್ತೆ. ಆದರೆ ಈ ಅಮ್ಮನ ಮಾತು ಕೇಳ್ಕೊಂಡು ನೀವೇನ ಇದು ಮಾಡಿದ್ರೆ ಅಂದರೆ ಖಂಡಿತ ನೀವು 100% ಹಾಳಾಗ್ತೀರ. ಏನೋ ಒಳ್ಳೆತನ, ಒಳ್ಳೆ ಮನಸ್ಸು ಇಟ್ಕೊಂಡು ಯಾರನ್ನ ಹೇಳ್ದಂಗೆ ಕೇಳ್ಕೊಂಡು ದೊಡ್ಡವರು ಸಣ್ಣವರು ಅಂತೇಳಿ ಬೆಲೆ ಗೌರವ ಕೊಟ್ಕೊಂಡು ಒಂದು ಚೆನ್ನಾಗಿದ್ರೆ ಒಂದು ಹೋಯ್ತು. ಇಲ್ಲ ಅಂತಂದರೆ ನೀವಂತೂ ಯಾವುದೇ ಕಾರಣಕ್ಕೂ ಈ ಅಮ್ಮನ ಮಾತು ಕೇಳಿದ್ರೆ ಚೆನ್ನಾಗಿ ಆಗಲ್ಲ. ಗೊತ್ತಿದೆ ಋತು ಅಕ್ಕ, ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು ಅಂತೇಳಿ ನಮ್ಗೆ ಚೆನ್ನಾಗಿ ಗೊತ್ತೈತೆ. ನೀವು ನಮಗೆಲ್ಲ ಬುದ್ಧಿ ಹೇಳಂಗೆ ಬರಬೇಡಿ. ಅಯ್ಯೋ, ನಿಮ್ಮಂಥವ್ರ ಹತ್ರ ನಾವೆಲ್ಲ ಬುದ್ಧಿ ಹೇಳಿಸ್ಕೋಬೇಕಾ? ಅಯ್ಯೋ ಇಂಥವ್ರ ಹತ್ರ ತಾಯಿ ಏನು ಬುದ್ಧಿ ಹೇಳಿಸಬೇಡ, ಯಾತ ಬೇಡ, ಸುಮ್ಮನೆ ಹೋಗಮ್ಮ. ಇಲ್ಲಿಂದಾನ ನೀನು ಬುದ್ಧಿ ಹೇಳೋದು ಬೇಡ, ಅವರು ಹೇಳೋದು ಬೇಡ, ಕೇಳೋದು ಬೇಡ. ನಿನ್ನ ಪಾಡಿಗೆ ನೀನು ಹೋಗಮ್ಮ. ಸುಮ್ಮನೆ ಯಾಕೆ ಮಾತುಗಳು ಯಾಕೆ ಮಾತೆ? ಸುಮ್ಮನೆ ಹೋಗಮ್ಮ. ಇವಾಗ ದುಡ್ಡು ಕೊಟ್ಟಿದ್ದಾಯ್ತು, ಸುಮ್ಮನೆ ಯಾಕೆ ಎಕ್ಸ್ಟ್ರಾ ಮಾತುಗಳು ಬೇಡ. ಎಕ್ಸ್ಟ್ರಾ ಮಾತುಗಳು ಆಡೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನನ್ನ ದುಡ್ಡು ನನಗೆ ಬಂತಲ್ಲ ಅಮ್ಮ. ನಾವು ಯಾರ್ದು ಒಂದು ಸಿಂಗಲ್ ರೂಪಾಯಿನೂ ಇಟ್ಕೊಳ್ಳಲ್ಲ. ನನ್ನ ಮಕ್ಳು 5 ಲಕ್ಷ ತಂದವ್ರೆ ಅಂತಂದ್ರೆ ನಮ್ಗೇನು ಇನ್ನು ಯಾವುದಕ್ಕೇನು ಕಡಿಮೆ ಆಗಿಲ್ಲ. ನಡಿಯಮ್ಮ. ಮಮ್ಮಿ, ಜನಗಳು ಹೆಂಗ್ ಮಾತಾಡ್ತಾರೆ. ಯಪ್ಪ ನಾವು ಚೆನ್ನಾಗಿ ಸ್ಟ್ಯಾಂಡರ್ಡ್ ಆಗಿರೋದು ನೋಡಿ, ಅರ್ಧ ಸಹಿಸ್ಕೊಳ್ಳೋದಿಲ್ಲ ಅಲ್ವಾ ಮಮ್ಮಿ? ಸಹಿಸ್ಕೊಳ್ಳೋದಿಲ್ಲ ಕಣಮ್ಮ. ಹಳ್ಳಿಗೆ ಸಹಿಸ್ಕೊಂಡಿಲ್ಲದಕ್ಕೆ ಮತ್ತೆ ಇಂಥ ಮಳೆ ಬೆಳೆ. ಒಬ್ರು ನೋಡಿದ್ರೆ ಒಬ್ರು ಸಹಿಸ್ಕೊಳ್ಳಲ್ಲ, ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ. ಬೇಡ ಕಣಮ್ಮ. ನೀನು ನೋಡು, ಬೆಂಗಳೂರಲ್ಲಿ ಇದ್ಬಿಟ್ರಲ್ಲ ನೀವು, ಹೆಂಗಿದ್ರಿ? ಅಯ್ಯೋ ದೇವ್ರೆ, ಏನು ಮಕ್ಳು ಒಂದು 5 ಲಕ್ಷ ದುಡ್ಡು ತಂದವ್ರೆ ಅಂತ ಗಿಡ್ಡಮ್ಮ ನಡಿಯೋಕ್ಕಾಗ್ತಿಲ್ಲಮ್ಮ ನೆನ್ನೆಯಿಂದನೂ. ಆಗಮಕ್ಕ ನೋಡ್ಬೇಕು ಹಂಗೇನೆ. ಅಯ್ಯಪ್ಪ, ನನ್ನ ಮಕ್ಳು 5 ಲಕ್ಷ ದುಡ್ಡು ತಗೊಂಬಂದವ್ರೆ, 5 ಲಕ್ಷ ದುಡ್ಡವ್ರೆ. ನಾವೇನು ಯಾರಿಗೇನು ಕಡಿಮೆ ಇಲ್ಲ ಇನ್ಮೇಲಿಂದನ ಅಂತೇಳಿ ನಿನ್ನೆಯಿಂದ ಸುಮ್ಮನೆ ಮಾತಾಡಿದ್ದೆ ಕೂತ್ಕೊಂಡು ಹೇಳಿದೆ. ದಾರ್ಯಾಗ ಹೋಗೋರ್ಗೆಲ್ಲ ಕರ್ದು ಬರ್ರಿ, ನನ್ನ ಮಕ್ಳು ಬಂದವ್ರೆ ನೋಡ್ರಿ. ಅಯ್ಯೋ ನನ್ನ ಮಕ್ಳು ನೋಡ್ರಿ ಹೆಂಗೆ ಸ್ಟೈಲ್ ಆಗಿದ್ದಾರೆ, ಹಿಂಗಿದ್ದಾರೆ. ಅಯ್ಯೋ ನೋಡ್ಬೇಕು ಹಂಗೆ. ಹೆಂಗೆ ಹೇಳ್ತೈತೆ ಹಂಗೆ ಗಿಡ್ಡಮ್ಮಕ್ಕ. ಹೆಂಗೋ ನನ್ನ ದುಡ್ಡು ಬಂತು ಬಿಡ ನಾಗಮ್ಮಕ್ಕ, ಹೆಂಗೋ ನನ್ನ ದುಡ್ಡು ವಾಪಸ್ ಬಂತಲ್ಲ. ಮತ್ತೆ ಇಸ್ಕೊಂಡು ಸುಮ್ಮನೆ ಆಗ್ಬೇಕು, ಯಾಕೆ ಬಿಡಬೇಕು? ಏನು ಅವ್ರದ್ದೇನಲ್ಲ. ಬಿಟ್ರೆ ಅಷ್ಟೇನೆ, ಬಿಡಬಾರ್ದು ಯಾರಿಗೂ. ಮೋಹಿತನ ಇಬ್ರು ಕರ್ಕೊಂಬಂದು ದುಡ್ಡು ಕೊಟ್ಟು ಹೋದ್ಲು. ಈ ಗಿಡಮ್ಮಕ್ಕ ಬಂದು 60 ಸಾವಿರ ದುಡ್ಡು ಬಂತು. 30 ಸಾವಿರ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದು ಅವರೇನೆ, ಅವರಂತಲೇ ಆಯಿತು. ನೋಡಿ 30 ಸಾವಿರನೂ ದುಡ್ಡು ಬಂದ್ಬಿಡ್ತು. ನೋಡ್ತಾ ಇರಿ, ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.